ಸೊ ನಾವು ಆಲ್ರೆಡಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ನೋಡಿದ್ದೀವಿ, ಕೀ ಉತ್ತರಗಳನ್ನು ಸಹಿತ ನೋಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತು ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತು ನೀಲನಕ್ಷೆ ಬಗ್ಗೆ ಸ್ವಲ್ಪ ವಿಚಾರವನ್ನ ಮಾಡೋಣ. ಯಾಕಂದ್ರೆ ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಎಷ್ಟು ಅಂಕಗಳನ್ನು ಕೇಳಿದ್ದಾರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವ ವಿಜ್ಞಾನದಿಂದ ಅಂದ್ರೆ ಜೀವಶಾಸ್ತ್ರದಲ್ಲಿ ಸೊ ಯಾವ ತರನಾಗಿರ್ತಕ್ಕಂಥ ಅಂಕ ವಿಭಾಜನೆ ಮಾಡಿದ್ದಾರೆ ಅಂತಕ್ಕದ್ದನ್ನ ನೋಡೋಣ. ಸೊ ನಾವು ಸೆಟ್ 1 ವಿಜ್ಞಾನದನ್ನು ಕೂಡ ಅನಲೈಸ್ ಅನ್ನ ಮಾಡಿದ್ದೀವಿ. ತಾವು ನೋಡಿದ್ರೆ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಐಕಾರ್ಡ್ ಅಲ್ಲಿ ಒಂದು ಲಿಂಕ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಸೆಟ್ 1 ಸೈನ್ಸ್ ಅನಲೈಸ್ ಪೇಪರ್ ಅಂತ, ಅದನ್ನ ತಾವುಗಳು ನೋಡಿ. ಇದರಿಂದ ನಿಮ್ಮ ಅಧ್ಯಯನದಲ್ಲಿ ಬಹಳಷ್ಟು ನಿಮ್ಗೆ ಅನುಕೂಲ ಆಗ್ತದೆ ಅಂತ ಅನ್ಕೋತೀನಿ. ಹೊಸಬ್ರಾಗಿದ್ರೆ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಸೆಟ್ 2 ಸೈನ್ಸ್ ಪೇಪರ್ ಅನ್ನ ಅನಲೈಸ್ ಮಾಡುವ ನೋಡ್ಕೊಂಡು ಬರೋಣ. ಫಸ್ಟ್ ಆಗಿ ಯಾವೆಲ್ಲ ಏರಿಯಾದಿಂದ ಯಾವೆಲ್ಲ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ. ಇದು ಕನ್ನಡ ಮತ್ತು ಇಂಗ್ಲಿಷ್ ಬೋತ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಸೆಕ್ಷನ್ 1 ಅಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ ಗೆ ನೋಡೋದಾದ್ರೆ ಫಸ್ಟ್ ಲೆಸನ್ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಲೆಸನ್ಸ್ ದಿಂದ ಸುಮಾರು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ, 5 ಅಂಕಗಳನ್ನು ಕೊಟ್ಟಿದ್ದಾರೆ. 41, 44, 50, 51, 52. ಸೊ ಈ ತರನಾಗಿ 5 ಪ್ರಶ್ನೆಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಸೊ 41ರಲ್ಲಿ ತಮಗೆ ವಿದ್ಯುತ್ ಉಪಕರಣ ಬಳಸ್ತಕ್ಕಂಥ ಸುರಕ್ಷಾ ಸಾಧನ ಕೇಳಿದ್ದಾರೆ. 44ರಲ್ಲಿ ವಿದ್ಯುತ್ ಪ್ರವಾಹ ಕಂಡುಹಿಡಿತಕ್ಕಂಥ ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ. ಆಮೇಲೆ 50ರಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ವಿದ್ಯುತ್ನ ಬಲ್ಬ್ನ ಸಾಮರ್ಥ್ಯ ಕಂಡುಹಿಡಿಲಿಕ್ಕೆ ಲೆಕ್ಕ ಕೊಟ್ಟಿದ್ದಾರೆ. 51ರಲ್ಲಿ ಅಮಿಮೀಟರ್ನ ಕೆಲಸವನ್ನ ಕೇಳಿದ್ದಾರೆ. 52ರಲ್ಲಿ ವಿದ್ಯುತ್ ರೋಧಶೀಲತೆಯ ಪರಿಣಾಮವನ್ನ ಕೇಳಿದ್ದಾರೆ. ಸೊ ಈ ತರನಾಗಿ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠದಿಂದ ಒಟ್ಟು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. 5 ಅಂಕಗಳ ಒಂದು ವಿಭಾಜನೆಯನ್ನ ಭೌತಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಹೋಪ್ ಈ ಲೆಸನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳಷ್ಟು ಏರಿಯಾಗಳಲ್ಲಿ ಬಹಳ ಒಂದು ಇದನ್ನ ಸ್ಟ್ರೆಸ್ ಅನ್ನ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಪಾಠಕ್ಕೆ. ಮುಂದೆ ಹೋಗೋಣ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಒಂದು ಪಾಠದ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 3 ಅಂಕಗಳು. ಸೊ 45, 47 ಮತ್ತು 54 ಈ ತರನಾಗಿರ್ತಕ್ಕಂಥ 3 ಕ್ವಶನ್ಸ್ಗಳು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಕೇಳಿದ್ದಾರೆ. ಸೊ ತಮ್ಮೆಲ್ಲರೂ ಕೂಡ ಗೊತ್ತೇ ಇದ್ದಂಗೆ 45ದಲ್ಲಿ ಫ್ಲೆಮಿಂಗನ ಬಲಗೈ ನಿಯಮವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. 47ದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದ ತಾಮ್ರದ ಆಯತಾಕಾರದ ಸುರುಳಿಯಲ್ಲಿ ಕೇಳಿದ್ದಾರೆ. 54ರಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅಂತಂದ್ರೆ ಸೊ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಸೊ ಈ ತರನಾಗಿ ಈ ಪಾಠದಿಂದ ಒಟ್ಟು ನಿಮ್ಗೆ ಏನ್ ಮಾಡಿದ್ದಾರೆ 3 ಕ್ವಶನ್ಸ್ 3 ಮಾರ್ಕ್ಗಳನ್ನ ಕೇಳಿದ್ದಾರೆ ಭೌತಶಾಸ್ತ್ರದಲ್ಲಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ಬೆಳಕು ಅಂತಕ್ಕಂಥ ಪಾಠಕ್ಕೆ ಹೋಗೋಣ. ಲೈಟ್ ಲೆಸನ್ ಅಲ್ಲಿ ಇಲ್ಲಿ 4 ಕ್ವಶನ್ಸ್ಗಳು ಬಂದಿದ್ದಾವೆ. 4 ಮಾರ್ಕ್ಗಳನ್ನ ಈ ಒಂದು ಪಾಠಕ್ಕೆ ವೇಟೇಜ್ ಅನ್ನ ಕೊಟ್ಟಿದ್ದಾರೆ ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಅಲ್ಲಿ. ಸೊ ಬೆಳಕು ಪಾಠದಲ್ಲಿನೂ ಕೂಡ ಕ್ವಶನ್ ನಂಬರ್ 42ದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಕ್ವಶನ್ ಅನ್ನ ಕೇಳಿದ್ರು. ಅದು ಪ್ರತಿಬಿಂಬದ ಸ್ಥಾನವನ್ನ ಕೇಳಿದ್ದಾರೆ ಪೀನ ಮಸೂರದಲ್ಲಿ. ಆಮೇಲೆ 46 ಕ್ವಶನ್ದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಯಾವ ದ್ರವ್ಯ ಮಾಧ್ಯಮದಲ್ಲಿ ಹೋಗ್ತದೆ ಅಂತ ಕೇಳಿದ್ದಾರೆ 46 ಅಲ್ಲಿ. ದೆನ್ 49ನಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ನಿಮ್ನ ಮಸೂರದ ಗುಣ ಕೇಳಿದ್ದಾರೆ. ದೆನ್ 53 ಏನ್ ಮಾಡಿದಾರಪ್ಪ ಅಂದ್ರೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗ್ತಕ್ಕಂಥದ್ದನ್ನ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್ ಅದರದ ಡೆಫಿನಿಷನ್ ಅನ್ನು ಕೇಳಿದ್ರು. ಸೊ ಟೋಟಲಿ 4 ಮಾರ್ಕ್ 4 ಕ್ವಶನ್ಸ್ ಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬೆಳಕು ಪಾಠದಿಂದ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಭೌತಶಾಸ್ತ್ರದಲ್ಲಿ 4ನೇ ಪಾಠ ನೋಡೋದಾದ್ರೆ ಶಕ್ತಿಯ ಆಕಾರಗಳು. ಇಲ್ಲಿಂದ 2 ಕ್ವಶನ್ಸ್ಗಳು ಬಂದಿದ್ದಾವೆ, 2 ಮಾರ್ಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 43 ಮತ್ತು 48 2 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಶಕ್ತಿಯ ಆಕಾರಗಳು ಸೋರ್ಸಸ್ ಆಫ್ ಎನರ್ಜಿಯಲ್ಲಿ. ಸೊ 43rd ಕ್ವಶನ್ಸ್ ಏನಿತ್ತಂತಂದ್ರೆ ಅದು ವಿದ್ಯುತ್ ಸ್ಥಾವರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರತಕ್ಕಂಥ ವಿದ್ಯುತ್ ಸ್ಥಾವರ. ಆಮೇಲೆ 48ಅಲ್ಲಿ ಜೈವಿಕ ಅನಿಲದ ಪ್ರಧಾನ ಘಟಕ ಅಂತಕ್ಕಂಥ 2 ಪ್ರಶ್ನೆಗಳನ್ನ ಶಕ್ತಿಯ ಆಕಾರಗಳು ಪಾಠದಿಂದ ಕೇಳಿದ್ದಾರೆ. ಸೊ ಓವರ್ ಆಲ್ ನಾವು ಫಿಸಿಕ್ಸ್ ಸೆಕ್ಷನ್ ಅನ್ನ ಅನಲೈಸ್ ಮಾಡಿದಾಗ 14 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, 14 ಮಾರ್ಕ್ಗಳನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಶಕ್ತಿ ಪಾಠಕ್ಕೆ 5 ಅಂಕ, ಬೆಳಕಕ್ಕೆ 4, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ 3, ಆಮೇಲೆ ಶಕ್ತಿಯ ಆಕಾರಗಳು ಪಾಠಕ್ಕೆ 2. ಈ ತರನಾಗಿ 14 ಪ್ರಶ್ನೆ ಮತ್ತು 14 ಅಂಕಗಳನ್ನ ಫಿಸಿಕ್ಸ್ ವಿಭಾಗದಿಂದ ಕೇಳಿದ್ದಾರೆ. ಇನ್ನ ಫಿಸಿಕ್ಸ್ ಆದ ನಂತರ ನಾವು ಮುಂದೆ ರಸಾಯನಶಾಸ್ತ್ರಕ್ಕೆ ಹೋಗೋದಾದ್ರೆ ಕೆಮಿಸ್ಟ್ರಿ ಸೆಷನ್ ಅಲ್ಲಿ ಸೊ ಇಲ್ಲಿನೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬ್ಯಾಲೆನ್ಸ್ಡ್ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಬಹಳಷ್ಟು ವೇರಿಯೇಷನ್ ಇಲ್ಲ. ಸೊ ಉತ್ತಮವಾಗಿರ್ತಕ್ಕಂಥದ್ದೇ ಒಂದು ಅಂಕಗಳ ಹಂಚಿಕೆ ಇದೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಸಿಡ್, ಬೇಸಿಸ್ ಅಂಡ್ ಸಾಲ್ಟ್ಸ್, ಈ ಒಂದು ಕಂಟೆಂಟ್ ದಿಂದ 3 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ.
ಸೊ 3 ಕ್ವಶನ್ಸ್ಗಳಲ್ಲಿನೂ ಕೂಡ 57, 59 ಮತ್ತು 62ದಲ್ಲಿ ಇದೆ. 57ದಲ್ಲಿ ಅವರು ಏನು ಕೇಳಿದ್ದಾರೆ, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರೈಡ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕೇಳಿದ್ದಾರೆ. 59ನಲ್ಲಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾಯಿಸತಕ್ಕಂಥ ವಸ್ತು ಕೇಳಿದ್ದಾರೆ. 62ದಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಗುಣವನ್ನು ಕೇಳಿದ್ದಾರೆ. ಸೊ ಈ ತರನಾಗಿ 3 ಪ್ರಶ್ನೆಗಳು 3 ಅಂಕಗಳ ಹಂಚಿಕೆಯನ್ನ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಕೊಟ್ಟಿದ್ದಾರೆ. ಇನ್ನು ಎರಡನೇದು ನೋಡೋದಾದ್ರೆ ರಸಾಯನಶಾಸ್ತ್ರದಲ್ಲಿ ಪಾಠ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ. ಸೊ ಈ ಪಾಠಕ್ಕೂ ಕೂಡ ಒಟ್ಟು 3 ಅಂಕಗಳ ವೇಟೇಜ್ ಇದೆ. ಸೊ 3 ಅಂಕಗಳು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕ್ವಶನ್ ನಂಬರ್ 55, 60, 61 ಈ ತರನಾಗಿರ್ತಕ್ಕಂಥ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 55ದಲ್ಲಿ ಅವರು ಏನು ಕೇಳಿದ್ದಾರೆ, ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರ ಪಡೆದುಕೊಳ್ಳುತ್ತದೆ, ಇದು ಪ್ರತಿವರ್ತಿಸೋದು ಅಂತ ಕೇಳಿದ್ರು 55 ಅಲ್ಲಿ. ನೆಕ್ಸ್ಟ್ 60th ಕ್ವಶನ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಉಭಯವರ್ತಿ ಆಕ್ಸೈಡ್ ಕೇಳಿದ್ದಾರೆ. 61 ಅಲ್ಲಿ ತಾಮ್ರ ಮತ್ತು ತವರದ ಮಿಶ್ರ ಲೋಹ ಕೇಳಿದ್ದಾರೆ, ಅದು ಕಂಚು. ಓಕೆ, ಸೊ ಈ ತರನಾಗಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಿಂದ 3 ಪ್ರಶ್ನೆ 3 ಅಂಕಗಳು ಇದಾವೆ. ಇನ್ನ ರಸಾಯನಶಾಸ್ತ್ರದ 3ನೆಯ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. 4 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, 4 ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. 56, 58, then 50, 64, 65. 58 ಅಲ್ಲಿ ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೇನ್ ಅನುಸೂತ್ರ ಕೇಳಿದ್ದಾರೆ. 56 ಅಲ್ಲಿ ಬೆಂಜಿನ್ ಅನುರಚನೆ ಇರತಕ್ಕಂಥ ಏಕಬಂಧ ಮತ್ತು ದ್ವಿಬಂಧಗಳನ್ನು ಕೇಳಿದ್ದಾರೆ. 64 ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕಾರ್ಬನ್ ಗುಣ ಕೆಟನೀಕರಣದ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ 65ದಲ್ಲಿ ಅನುರೂಪ ಶ್ರೇಣಿಯಲ್ಲಿರ್ತಕ್ಕಂಥ ಸಂಯುಕ್ತಗಳ ಗುಂಪನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಸೊ ಈ ತರನಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಪಾಠದಿಂದ 4 ಪ್ರಶ್ನೆಗಳು 4 ಅಂಕಗಳು ಇದಾವೆ. ಇನ್ನ ರಸಾಯನಶಾಸ್ತ್ರದ 4ನೆಯ ಪಾಠ ಧಾತುಗಳ ಆವರ್ತನೀಯ ವರ್ಗೀಕರಣ, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ದಿಂದ 2 ಕ್ವಶನ್ಸ್ ಇದಾವೆ, 2 ಮಾರ್ಕ್ಗೆ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. 63 ಮತ್ತು 66 ಅಂತಕ್ಕಂಥ 2 ಕ್ವಶನ್ಸ್ಗಳನ್ನ ಇಲ್ಲಿಂದ ಕೇಳಿದ್ದಾರೆ. 63 ಅಲ್ಲಿ ದೊಬರೈನ ತ್ರಯದ ನಿಯಮ ಕೇಳಿದ್ರೆ 66 ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಎಷ್ಟು ಆವರ್ತಗಳು ಮತ್ತು ಗುಂಪುಗಳು ಇದಾವೆ ಅಂತ ಕೇಳಿದ್ರು. ಸೊ ಈ ತರನಾಗಿ ರಸಾಯನಶಾಸ್ತ್ರದಲ್ಲಿನೂ ಕೂಡ ನಾವು ನೋಡಿದ ಹಾಗೆ 12 ಪ್ರಶ್ನೆ 12 ಅಂಕಗಳ ವಿಭಾಜನೆ ಇದೆ. ಇಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ 4 ಅಂಕಗಳು ಕೊಟ್ಟರೆ ಆಮ್ಲ ಪ್ರತ್ಯಾಮ್ಲಗಳು ಲೋಹ ಅಲೋಹಗಳಿಗೆ 3 ಅಂಕಗಳ ವೇಟೇಜ್ ಇದೆ. ಧಾತುಗಳ ಆವರ್ತನೀಯ ವರ್ಗೀಕರಣಕ್ಕೆ 2 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಟೋಟಲಿ ರಸಾಯನಶಾಸ್ತ್ರದಲ್ಲಿನೂ ಕೂಡ ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ವೇಟೇಜ್ ಅನ್ನ ಇಟ್ಟಿದ್ದಾರೆ. ಜೀವಶಾಸ್ತ್ರಕ್ಕೆ ಹೋಗೋದಾದ್ರೆ ಬಯಾಲಜಿ ಸೆಕ್ಷನ್ ದಿಂದ ಫಸ್ಟ್ ಪಾಠ ಜೀವಕ್ರಿಯೆಗಳು ಲೈಫ್ ಪ್ರೋಸೆಸ್ ಅಂತಕ್ಕಂಥ ಪಾಠದಿಂದ ಒಟ್ಟು 3 ಪ್ರಶ್ನೆಗಳು ಬಂದಿದ್ದಾವೆ. 70, 71, 72 ಅಂತಕ್ಕಂಥ 3 ಕ್ವಶನ್ಸ್ಗಳನ್ನ ಜೀವಕ್ರಿಯೆಗಳಿಂದ ಕೇಳಿದ್ದಾರೆ. 70ದಲ್ಲಿ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳನ್ನು ಕೇಳಿದ್ರೆ 71 ನಲ್ಲಿ ಸಸ್ಯಗಳು ಹೆಚ್ಚಿನ ನೀರು ಹೊರಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಕೇಳಿದ್ದಾರೆ. 72ದಲ್ಲಿ ಮಾನವನ ವಿಸರ್ಜನಾಂಗ ಯುವದಲ್ಲಿ ಮೂತ್ರ ಹರಿತಕ್ಕಂಥ ಸರಿಯಾದ ಮಾರ್ಗ. ಈ ತರನಾಗಿ ಈ ಪಾಠದಿಂದ 3 ಪ್ರಶ್ನೆಗಳು ಮತ್ತು 3 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಜೀವಶಾಸ್ತ್ರದ ಮುಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ದಿಂದ ಇಲ್ಲಿನೂ ಕೂಡ 3 ಪ್ರಶ್ನೆಗಳಿದಾವೆ. 67, 74, 76 ಕ್ವಶನ್ ನಂಬರ್ಸ್ಗಳು ಇದಾವೆ. ಇಲ್ಲಿ ಕ್ವಶನ್ ನಂಬರ್ 67 ಅಲ್ಲಿ ಏನಿದೆ ಅಂತಂದ್ರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಅಬಿಸಿಕ್ ಆಮ್ಲದ ಪ್ರಮುಖ ಕಾರ್ಯವನ್ನು ಕೇಳಿದ್ದಾರೆ. ದೆನ್ 74 ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಒಂದು ಕಡೆಗೆ ಪರಾಗರೇಣುವಿನ ನಳಿಕೆಗಳಿಗೆ ಏನಂತ ಅಂತ ಕೇಳಿದ್ದಾರೆ. 76 ಅಲ್ಲಿ ಮಾನವನ ಮೆದುಳಿನ ಭಾಗ, ಅದು ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಅಂತ ಕೇಳಿದ್ದಾರೆ. ಸೊ ಈ ತರನಾಗಿ 3 ಕ್ವಶನ್ಸ್ 3 ಮಾರ್ಕ್ಗಳನ್ನ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ಇದೆ. ಮುಂದೆ ಬಯಾಲಜಿಯಲ್ಲಿ 3rd ಲೆಸನ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗನೈಸಿಸಮ್ಸ್ ರೀಪ್ರೊಡ್ಯೂಸ್ ಅಂತ ಇದೆ. ಇಲ್ಲಿ 2 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ 68 ಮತ್ತು 77 ಅಲ್ಲಿ. 68 ಅಲ್ಲಿ ಇರ್ತಕ್ಕಂಥದ್ದು ಹೂ ಬಿಡ್ತಕ್ಕಂಥ ಸಸ್ಯಗಳ ಮತ್ತು ಮಾನವನ ಸಂತಾನೋತ್ಪತ್ತಿ ವ್ಯವಸ್ಥೆ ಎರಡರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಭಾಗವನ್ನು ಕೇಳಿದ್ರೆ 77 ಅಲ್ಲಿ ಏನು ಕೇಳಿದ್ದಾರೆ, ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಅಂತ ಕೇಳಿದ್ದಾರೆ. ಸೊ ಈ 2 ಕ್ವಶನ್ಸ್ಗಳು
ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಕ್ಕ ಅಂತಕ್ಕಂಥ ಪಾಠದಿಂದ ಇದ್ದಾವೆ. ಮುಂದಿನ ಪ್ರಶ್ನೆ ಪಾಠ ಅನುವಂಶತೆ ಮತ್ತು ಜೀವ ವಿಕಾಸ 4ನೇ ಪಾಠದಲ್ಲಿ ಇಲ್ಲಿನೂ ಕೂಡ 3 ಕ್ವಶನ್ ಅನ್ನು ಬಂದಿದ್ದಾವೆ. 3 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಅನುವಂಶತೆ ಮತ್ತು ಜೀವ ವಿಕಾಸದಲ್ಲಿ 69th ಕ್ವಶನ್ ಇದೆ ನೋಡಿ. ಯಾವುದು ಅನುವಂಶೀಯ ಗುಣ ಯಾವುದು ಅಂತ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ದೆನ್ 79ನಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬಟಾಣಿ ಸಸ್ಯಗಳ ಒಂದು ಅನುಪಾತ ಕೇಳಿದ್ರು. ದೆನ್ ಲಾಸ್ಟ್ ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳ ಒಂದು ಅಂಗಗಳನ್ನು ಕೇಳಿದ್ರು. ಅದು ಕಾರ್ಯಾನುರೂಪಿನೋ ರಚನಾನುರೂಪಿನೋ ಅಂತ ಕೇಳಿದ್ರು. ಸೊ ಈ ತರನಾಗಿ 3 ಕ್ವಶನ್ಸ್ 3 ಮಾರ್ಕ್ ಇದಾವೆ. ನೆಕ್ಸ್ಟ್ ಲೆಸನ್ ನಮ್ಮ ಪರಿಸರ ಅವರ್ ಎನ್ವಿರಾನ್ಮೆಂಟ್ ದಿಂದ ಒಂದೇ ಒಂದು ಪ್ರಶ್ನೆಯನ್ನು ಬಂದಿದೆ 75th ಅಲ್ಲಿ. ಅದನ್ನು ಕೇಳಿರ್ತಕ್ಕಂಥದ್ದು ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳ ಗುಂಪನ್ನು 1 ಅಂಕಕ್ಕೆ ಒಂದೇ ಪ್ರಶ್ನೆ ಕೇಳಿದ್ದಾರೆ. ಲಾಸ್ಟ್ ಲೆಸನ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ದಿಂದ 2 ಕ್ವಶನ್ಸ್ಗಳು ಬಂದಿದ್ದಾವೆ. 78 ದೆನ್ 73. ಸೊ 2 ಕ್ವಶನ್ಸು 2 ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. 78 ಅಲ್ಲಿ ಇರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂದ್ರೆ ಜಲ ಕೊಯ್ಲು ರಚನೆಗಳ ನಿರ್ಮಿಸುವ ಉದ್ದೇಶ. ದೆನ್ 73 ಅಲ್ಲಿ ಯಾವುದು ಜೀವ ವೈವಿಧ್ಯತೆ ಸೂಕ್ಷ್ಮ ತಾಣಗಳು ಅಂತ ಕೇಳಿದ್ದಾರೆ, ಅರಣ್ಯಗಳು. ಸೊ ಇವು ಸಿಂಪಲ್ ಆಗಿರ್ತಕ್ಕಂಥ 2 ಕ್ವಶನ್ಸು 2 ಅಂಕಗಳನ್ನು ಕೇಳಿದ್ದಾರೆ. ಓವರ್ ಆಲ್ ಬಯಾಲಜಿಯಲ್ಲಿ ಏನು ಮಾಡಿದ್ದಾರೆ, ಜೀವಶಾಸ್ತ್ರದಲ್ಲಿ 14 ಪ್ರಶ್ನೆ 14 ಅಂಕಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವುಗಳ ಒಂದು ಅನಲೈಸೇಷನ್ಸ್ ಮಾಡಿದಾಗ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರದಿಂದ 14 ಪ್ರಶ್ನೆಗಳು 14 ಅಂಕಗಳು, ರಸಾಯನಶಾಸ್ತ್ರದಿಂದ 12 ಪ್ರಶ್ನೆಗಳು 12 ಅಂಕಗಳು, ಜೀವಶಾಸ್ತ್ರ ವಿಭಾಗದಿಂದ 14 ಪ್ರಶ್ನೆಗಳು ಮತ್ತು 14 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಇರ್ತಕ್ಕಂಥ ರಿಸಲ್ಟ್ ಅಥವಾ ಓವರ್ ಆಲ್ ಅನಲೈಸೇಷನ್ ನೋಡಿದಾಗ ಸೊ ಇದು ಕೂಡ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಸೊ ಸ್ವಲ್ಪ ಒಂದ್ಸರಿ ತಾವು ನೋಡ್ಕೊಡ್ರಿ. ಸೊ ತಾವು ನೋಡ್ಕೊಂಡೆ ಆದರೆ ಸೊ ನಿಮ್ಮ ಸ್ಟಡಿಯಲ್ಲಿ ಇದು ಭಾಳಷ್ಟು ಬೆನಿಫಿಟ್ ಆಗ್ತದೆ ಅಂತ ಅನ್ಕೋತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. KSEEB ಅವರು ರಿಲೀಸ್ ಮಾಡಿರ್ತಕ್ಕಂಥ ಸೆಕೆಂಡ್ ಸೆಟ್ ಸೈನ್ಸ್ ಕ್ವಶನ್ ಪೇಪರ್ನ ಅನಲೈಸ್ ಮತ್ತು ಬ್ಲೂ ಪ್ರಿಂಟನ್ನು ನಿಮ್ಮ ಮುಂದೆ ಹಂಚಿದ್ದೀವಿ. ಸೊ ಹೋಪ್ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ.